ಈ ಸಿನಿಮಾದಲ್ಲಿ ತುಂಬಾ ಎಕ್ಸೈಟಿಂಗ್ ವಿಷಯ ಅನ್ನೋದೇ ಪವಿತ್ರನ್ ಸರ್ ಜೊತೆ ಕೆಲಸ ಮಾಡಿದ್ದು. ತುಂಬಾ ಹಿರಿಯ ನಿರ್ದೇಶಕರು, ಬಹುಶಃ ನಾವು ಸಿನಿಮಾ ಅಂತ ಅರ್ಥ ಆಗೋ ಮೊದಲೇ ಅವ್ರು ಹಿಟ್ ಸಿನಿಮಾಗಳನ್ನ ನೀಡಿದವರು. ಒಂದು ಕಾಲೇಜ್ಗೆ ಹೋದಾಗ ಅವನೇನೋ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ಸಾಧಿಸ್ಲಿಕ್ಕೆ ಹೋದಾಗ ಏನೇನು ಅಡ್ಡಿಗಳಾಗುತ್ತೆ, ಪ್ರೀತಿ ಪ್ರೇಮದಲ್ಲಿ ಜಾತಿ ಬಂದಾಗ ಏನಾಗುತ್ತೆ, ಮನುಷ್ಯ ಮತ್ತು ಪ್ರಾಣಿಯ ಸಂಬಂಧ, ಪ್ರೇಮ, ಅದನ್ನೆಲ್ಲವನ್ನು ಇಟ್ಕೊಂಡು ಈ ಕಥೆಯನ್ನು ಹೆಣೆಯಲಾಗಿದೆ. ಬಹಳ ಹೃದಯ ಸ್ಪರ್ಶಿ ಸನ್ನಿವೇಶಗಳಿವೆ. ತುಂಬಾ ಕಡೆ ಖಂಡಿತವಾಗಿ ಎಂತ ಕಲ್ಲು ಹೃದಯದವರ ಆದ್ರೂ ಕೂಡ ಕಣ್ಣೀರು ಬಂದೇ ಬರುತ್ತೆ ಅನ್ನೋದು ನನ್ನ ಗ್ಯಾರಂಟಿ. ಅದು ಜೊತೆಗೆ ಹಾಡುಗಳಲ್ಲೂ ಅಷ್ಟೇ ನಾವು ಹೆಚ್ಚಾಗಿ ಟ್ರೈ ಮಾಡಿರೋದು ಅದೇ ಆ ಜಾತೀಯತೆ ವಿಚಾರಗಳು ಬರುತ್ತೆ. ಹೇಗೆ ಒಬ್ರೊಬ್ರ ನಡುವೆ ಅವನು ಮನುಷ್ಯ ಇವನು ಮನುಷ್ಯ, ಆದ್ರೆ ಅವನಿಗೊಂದು ಬೇರೆ ಶ್ರೇಣಿ, ಇವನಿಗೊಂದು ಬೇರೆ ಶ್ರೇಣಿ, ಅವನಿಗೊಂದು ಬೇರೆ ಘನತೆ, ಇವನಿಗೊಂದು ಬೇರೆ ಘನತೆ, ಹೇಗೆ ಸಮಾಜ ಈ ಶ್ರೇಣೀಕೃತ ವ್ಯವಸ್ಥೆ ಮನುಷ್ಯನನ್ನೇ ಹೀನಾಯವಾಗಿ ನಡೆಸ್ಕೊಳ್ಳುತ್ತೆ ಅನ್ನೋದು ಹೆಚ್ಚಿನ ಹಾಡುಗಳಲ್ಲಿ ಆ ಒಂದು ಬೇಸ್ ಇಟ್ಕೊಂಡೆ ಸಂದರ್ಭಕ್ಕೆ ತಕ್ಕ ಹಾಗೆ ಆ ಕಡೆ ಇವನ್ ಪ್ರೀತಿಯ ಹಾಡುಗಳು ಕೂಡ ಅದು ಬರುತ್ತೆ. ಎಲ್ಲೊಂದು ಸಿಚುವೇಶನ್ ಸಾಂಗ್ ಅಲ್ಲಿ ಬರೋದಕ್ಕಿಂತ ಪ್ರೀತಿಯ ಹಾಡುಗಳಲ್ಲಿ ಕೂಡ ಅದ್ರದ್ದೆಲ್ಲೋ ಒಂದು ಜಲಕ್ ಬಂದೋಗುತ್ತೆ. ಸೊ ಹಾಗಾಗಿ ಎಲ್ಲ 6 ಸಾಂಗ್ಗಳು ಒಂದು ಕಾನ್ಸೆಪ್ಟ್ ಅಲ್ಲಿ ಕೂತ್ಕೊಳ್ತವೆ. ನಮ್ಮ ಅರ್ಜುನ್ ಸರ್ ತುಂಬಾ ಚೆನ್ನಾಗಿ ಟ್ಯೂನ್ ಮಾಡಿದ್ದಾರೆ. ಅದಕ್ಕೆ ನಾನು ನ್ಯಾಯ ಒದಗಿಸ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಮುಂದೆ ಜನ ಹೇಳಬೇಕು. ಒಟ್ಟಾರೆ ಕರ್ಕಿ ಒಂದು ತುಂಬಾ ವಿಶೇಷವಾದ ಸಿನಿಮಾ. ತಮಿಳಿನ ಬಹಳ ಅನುಭವಿ ನಿರ್ದೇಶಕರೊಬ್ರು ಕನ್ನಡ ಸಿನಿಮಾ ರಂಗಕ್ಕೆ ಕೊಡ್ತಿರುವ ಕೊಡುಗೆ ಅಂತ ಹೇಳ್ಬೋದು. ಈ ಸಿನಿಮಾ ಯಶಸ್ವಿ ಆಗಲಿ. ಮೂವಿಲಿ ಹೀರೋ ತಾಯಿಯಾಗಿ ಪಾತ್ರ ನಿರ್ವಹಿಸಿದ್ದೀನಿ. ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಹೀರೋ ಸರ್ಗೂ ಮತ್ತೆ ನಮ್ಮ ಡೈರೆಕ್ಟರ್ ಸರ್ಗೂ ಧನ್ಯವಾದ. ಸೋಷಿಯಲ್ ಜಸ್ಟಿಸ್ಗೋಸ್ಕರ ಅದು ಮಾಡಬೇಕಂತ ನಮ್ಮ ಹೀರೋ ಬಂದು ಈ ವಾಸ್ ಮೈ ಚೈಲ್ಡ್ಹುಡ್ ಫ್ರೆಂಡ್. First of all, this movie was supposed to be done by a popular Kannada director. ಲಾಸ್ಟ್ ಮೂಮೆಂಟ್ನಲ್ಲಿ ಅವರು ಬೇರೆ ಏನು ಶೆಡ್ಯೂಲ್ ಇದೆ ಅಂತ ಹೇಳ್ಬಿಟ್ಟು ದರ್ ವಾಸ್ ಸಮ್ ಕನ್ಫ್ಯೂಷನ್. ಆಫ್ಟರ್ ದಟ್ ಪವಿತ್ರನ್ ಡೈರೆಕ್ಟರ್, ಲೆಜೆಂಡ್ ಡೈರೆಕ್ಟರ್, ಅವರಿಗೆ ಪ್ರಭುದೇವನ ಇಂಟ್ರೊಡಕ್ಷನ್ ಮಾಡಿದ್ದು. ಆಮೇಲೆ ಪವಿತ್ರನ್ ಸರ್ ಬಂದು ಆ್ಯಕ್ಟರ್ ವಿಜಯ್ ತಂದೆ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಜಾಯ್ನ್ ಆಗಿದ್ರು ಫಸ್ಟು. ಆಮೇಲೆ ಇವಾಗ ಶಂಕರ್, ಫಿಲ್ಮ್ ಶಂಕರ್, ಇಂಡಿಯನ್ 2 ಮೂವಿ ಡೈರೆಕ್ಟರ್, ನಮ್ಮ ಪವಿತ್ರನ್ ಸರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಇದ್ರು. ಅಂಡ್ ಪವಿತ್ರನ್ ಸರ್ ಇಸ್ ಎ ಲೆಜೆಂಡ್ ಡೈರೆಕ್ಟರ್. ಈ ಸಿನಿಮಾ ಇವಾಗ ಇಷ್ಟೆಲ್ಲ ನನ್ನ ಸಪೋರ್ಟ್ ಸಿಕ್ಕಿದ ಮೇಲೆ ನಾನು ನನ್ನ ಮುತ್ತುರಾಜ್ ಅಂತ ನಾನು ಅಬ್ಸರ್ವ್ ಮಾಡಿಕೊಂಡೆ. ಇವಾಗ ನಾನು ಮುತ್ತುರಾಜ್ ಆದೆ. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರು ಅವರು. ಅವಾಗ ನಾನು ಸ್ವಲ್ಪ ಹೆವಿ ಆಗಿದೆ, ಸ್ವಲ್ಪ ಹೆವಿ ವೇಟ್, ಸ್ವಲ್ಪ ಜಿಮ್ಮಿಂಗ್ ಎಲ್ಲ ಮಾಡ್ತಾಯಿದ್ದೆ. ಅವಾಗ ಡೈರೆಕ್ಟರ್ ಹೇಳಿದ್ರು ನೀನು ಜಾಸ್ತಿ ವೇಟ್ ಆಗಿದೆ, ಸ್ವಲ್ಪ ವೇಟ್ ಕಮ್ಮಿ ಮಾಡಿದ್ರು. ಅದಕ್ಕೆ ನಾನು 6 to 8 kgs ಕಮ್ಮಿ ಮಾಡಿಕೊಂಡು ಆ ಪಾತ್ರಕ್ಕೆ ಕರೆಕ್ಟಾಗಿ ಸೆಟ್ ಆದೆ. ನಾನು ಪಾತ್ರ ಸೆಟ್ ಆದಮೇಲೆ ಈ ಸಬ್ಜೆಕ್ಟ್ ನಾನು ಬರೋವಾಗ ಈ ಒಂದು ಕ್ಯಾರೆಕ್ಟರು ಒಂದು ವಿಲೇಜಲ್ಲಿ ಉದ್ಭವ ಆಗುತ್ತೆ ಸರ್. ಒಂದು ವಿಲೇಜಲ್ಲಿ ಜಾಸ್ತಿ ಜನ ಇರ್ತಾರೆ, ಬೇರೆ ಕಾಸ್ಟ್, ಡಿಫ್ರೆಂಟ್ ಕಾಸ್ಟ್ ಇರುತ್ತೆ, ರಿಚ್ ಇರ್ತಾರೆ, ಬಡವರು ಇರ್ತಾರೆ, ಸಾಹುಕಾರ ಇರ್ತಾರೆ, ಪುವರ್ ಇರ್ತಾರೆ. ಬಟ್ ಆ ಒಂದು ಪುವರ್ ಏನು ಮಾಡ್ತಾನೆ, ಅವನೊಂದು ಬದುಕಬೇಕಂದ್ರೆ ಸೊಸೈಟಿಯಲ್ಲಿ ಅವ್ನು ಏನು ಮಾಡಬೇಕು, ಯಾವ ಥರ ಕನಸಿಟ್ಕೊಂಡಿದ್ದಾನೆ, ಆ ಕನಸನ್ನು ಯಾರು ನನಸು ಮಾಡ್ತಾರಂದರೆ ಆ ಊರಲ್ಲಿ ಒಬ್ಬರು ದೊಡ್ಡವರು ಇರ್ತಾರೆ, ಅವರು ಆ ಕನಸನ್ನು ನನಸು ಮಾಡೋಕೆ ಅವ್ರು ಹೇಳ್ತಾರೆ. ಸೊ ಆ ಥರ ಇವನೇನು ಮಾಡ್ತಾನೆ, ಒಂದು ನನ್ನ ಊರಿಗೆ ಒಂದು ಒಳ್ಳೇದು ಮಾಡಬೇಕು, ಜನ ಮುಂದೆ ನಿಂತ್ಕೋಬೇಕು ಅಂತ ಇವನು ಹೇಳಿ ಸಿಟಿಗೆ ಬರ್ತಾನೆ. ನಮ್ಮ ಕವಿರಾಜ್ ಸರ್ ಹೇಳ್ದಂಗೆ ಸಿಟಿಗೆ ಬಂದು ಶಿವಮೊಗ್ಗಲ್ಲಿ ಓದ್ತಾನೆ. ಅಲ್ಲಿ ಬಂದು ಒಂದು ಡಿಫ್ರೆಂಟ್ ಕಾಸ್ಟ್, ಒಂದು ರಿಚ್ ಹುಡುಗಿ ಅವಳಿಗೆ ಫ್ರೆಂಡ್ ಆಗ್ತಾಳೆ. ಜನ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ ಇಲ್ಲೇ ಇಲ್ಲ, ಬೆಂಗಳೂರಲ್ಲೆಲ್ಲ ಎಲ್ಲ ಕಡೆ ನಾನು ನೋಡಿದ್ದೀನಿ ಹೋಗಿ. ಎಕ್ಸ್ಪೀರಿಯನ್ಸ್, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಾನು ಏನು ಹೇಳ್ತೀನಿ ಅಂದರೆ, ಒಂದು ಕಾಲೇಜಲ್ಲಿ ಒಂದು ಹುಡುಗ ಹುಡುಗಿ ಸೇರ್ತಾರೆ, ಇಲ್ಲ ಒಂದು 5-6 ಜನ, ಒಂದು ಡಿಫ್ರೆಂಟ್ ಲ್ಯಾಂಗ್ವೇಜಸ್, ಡಿಫ್ರೆಂಟ್ ಜೆಂಡರ್ ಸೇರ್ತಾರೆ. ಅಂದರೆ ಹುಡುಗ ಹುಡುಗಿ, ರಿಚ್ಚು ಎಲ್ಲ ಸೇರ್ತಾರೆ. ಬಟ್ ನಾವು ಕಾಲೇಜ್ಗೆ ಹೋಗುವಾಗ ನಾವೇನು ಅನ್ಕೊತೀವಿ, ನಾವೆಲ್ಲ ಸ್ಟೂಡೆಂಟೇ ಅಂದ್ಕೊಳ್ಳೋದು. ಬಟ್ ಈ ಸಿನಿಮಾಲಿ ಏನಾಗುತ್ತೆ, ಒಂದು ಸಾಹುಕಾರ ಹುಡುಗಿ ಒಂದು ಬಡವನ ಹುಡುಗನ ಹತ್ರ ಒಂದು ಫ್ರೆಂಡ್ ಆಗ್ತಾಳೆ. ಅದಕ್ಕೆ ಆ ವರ್ಗದವ್ರು ಏನು ಅನ್ಕೊತಾರೆ, ಇವನು ಈ ಹುಡುಗಿನ ಇವನು ಲವ್ ಮಾಡ್ತಾನೆ, ಇವನ್ನ ಏನಾದರೂ ನಮ್ಮ ಹುಡುಗಿನ ಎತ್ತಾಕೊಂಡು ನಮ್ಮ ಜಾತಿಗೆ ಅವಮಾನ ಆಗುತ್ತೆ ಅಂತ. ಬಟ್ ಸ್ಟೋರಿ ಅದೇ ಇಲ್ಲ. ಯಾಕೆ ನಾವು ಒಂದು ಕಾಲೇಜಲ್ಲಿ ಸೇರಿದ್ರೆ ಒಂದು ಹುಡುಗ ಹುಡುಗಿ ಫ್ರೆಂಡ್ ಆಗಬಾರ್ದಾ? ನಾನು ಕೇಳೋದಷ್ಟೇ. ಏನು ಜಾತಿ ನೋಡಿ ಫ್ರೆಂಡ್ ಆಗ್ತಾರಾ? ಒಂದು ಹುಡುಗ ಹುಡುಗಿ ಫ್ರೆಂಡ್ ಆಗೋದ್ರೇನಿದೆ? ಜಾತಿ ನೋಡಿ ಯಾರು ಫ್ರೆಂಡ್ ಆಗಲ್ಲ. ಒಂದು ಲೋ ಕಾಸ್ಟ್ ಆಗಲಿ ಆಗಲಿ, ಇದು ಈ ಮೆಸೇಜ್ ನಾವು ಜನಕ್ಕೆ ಕೊಡ್ತಾ ಇರೋದು ಈ ಸಿನಿಮಾಲಿ. ನಾವು ಜಾತಿನೂ ಇಟ್ಕೊಂಡಿದ್ದೀವಿ, ಬಟ್ ಬೇಸಿಕ್ಲಿ ಎಲ್ಲೇ ಒಂದು ಕಾಲೇಜ್ಗೆ ಹೋದ್ರು ಯಾವುದೇ ಜಾತಿ ಒಂದು ಹುಡುಗ ಹುಡುಗಿ ಫ್ರೆಂಡ್ ಆಗ್ಬೋದು, ಆದರೆ ಅವರು ಲವರ್ ಅಂತ ಯಾರೂ ಡಿಸೈಡ್ ಮಾಡಬಾರ್ದು. ಇದು ತುಂಬ ಜಾಗದಲ್ಲಿ ಆಗಿದೆ, ತುಂಬ ಆ್ಯಕ್ಟಿವಿಟೀಸು, ತುಂಬ ಸೂಸೈಡ್ ಕೇಸಲ್ಲಿ ಆಗಿದೆ. ಅದು ಸ್ವಲ್ಪ ಎಕ್ಸಾಂಪಲ್ಸ್ ಇಟ್ಟಿದ್ದೀವಿ, ನಾವು ಇವಾಗ ಎತ್ಕೊಂಬರಲಿಲ್ಲ, ನಾನು ಕೊಡ್ತೀನಿ ನೆಕ್ಸ್ಟ್ ಟೈಮ್ ಪ್ರೆಸ್ ಮೀಟಲ್ಲಿ. ಆಧುನಿಕ ಸಮಾಜದಲ್ಲಿ
ಒಂದು ಒಳ್ಳೆ ಸಿನಿಮಾ ಎಸ್ಸೆನ್ಸು ಕಾಣವೇ ಬೇಕಾದರೆ ಅದರದಲ್ಲಿ ಬಹುಪಾಲು ಮೀಡಿಯಾ ಬಹುಪಾಲು ಮೀಡಿಯಾ ಪ್ರೆಸ್ ಸಪೋರ್ಟ್ ಇರುತ್ತದೆ. Correct, sir. Yes, right. Okay, thanks, sir. Sorry, sir, because I don't want to open in other language. So I want to learn Kannada because this is the first step Kannada industry. That's why. Okay, then sorry.